ನಮಸ್ಕಾರ ಕರ್ನಾಟಕ. ಪೊಲೀಸ್ ಇರೋದು ಸಮಾಜವನ್ನು ಆಕ್ರಮಣಗಳಿಂದ ಕ್ರೈಮಿಂದ ರಕ್ಷಣೆ ಮಾಡಲೇ ಹೊರತು ಪೊಲೀಸ್ ಅನ್ನೋರು ರಾಕ್ಷಸತನವನ್ನು ಅಥವಾ ಯಾರು ರಕ್ಷಿಸಬೇಕಾದವರು ಅವರೇ ಭಕ್ಷಕರಾಗ್ಬಿಟ್ರೆ ಕಳೆದ 1.5, 2, 3, 4 ವರ್ಷಗಳಲ್ಲಿ ಪೊಲೀಸಿನ ಮುಖವಾಡ ಕರ್ನಾಟಕದಲ್ಲಿ ಒಂದು ಮಟ್ಟಕ್ಕೆ ಕಳಚಿ ಬಿದ್ದಿದೆ. ಬಟ್ ಅವರ ಕೃತ್ಯಗಳು ನಿಲ್ಲುತ್ತಿಲ್ಲ. ಭ್ರಷ್ಟಾಚಾರ ಅನ್ನೋದು ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ನಿಂತಿದೆ ಅಂತಂದ್ರೆ ಆ ಭ್ರಷ್ಟಾಚಾರ ಜೊತೆಯಲ್ಲಿ ಇವತ್ತಿನ ಕೃತ್ಯಗಳು ಪೊಲೀಸಿನ ವಿಕೃತವನ್ನ ಕಳೆದ 6-7 ವರ್ಷದಲ್ಲಿ ಸಕ್ಸಸ್ಫುಲ್ ಆಗಿ ಕರ್ನಾಟಕದಲ್ಲಿ ಇವರ ಮುಖವಾಡವನ್ನು ಕಳಚೋದ್ರಲ್ಲಿ ನಾವಂತೂ ಒಳ್ಳೆ ಕೆಲಸ ಮಾಡಿದ್ದೀನಿ. ಎಸ್ಪೆಷಲಿ ಮೀ ಎಕ್ಸ್ಪೋಸಿಂಗ್ ದ ಫೇಸ್, ದ ನಿಜವಾದ ಮುಖವಾಡವನ್ನ ಪೊಲೀಸ್ ಭ್ರಷ್ಟಾಚಾರ ಆಗಿರ್ಬೋದು, ಅಥವಾ ಪೊಲೀಸರು ಮಾಡುವಂಥ ಕೊಲೆಗಳಾಗಿರ್ಬೋದು, ಪೊಲೀಸರು ಕೊಡುವಂಥ ಕಿರುಕುಳ ಆಗಿರ್ಬೋದು, ಪೊಲೀಸರು ಕಾಕಿ ಹಾಕೊಂಡು ಮಾಡುವಂಥ ಕೃತ್ಯಗಳನ್ನಾಗಿರ್ಬೋದು, ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗೆ ಯಾವ ಮಾಧ್ಯಮಗಳು ಪೊಲೀಸರನ್ನ ಸೂಪರ್ ಕಾಪ್ ಅಂತ ಬ್ರ್ಯಾಂಡ್ ಮಾಡಿ ಅವರನ್ನ ಪ್ರಮೋಟ್ ಮಾಡ್ತಾ ಇದ್ರು, ಅದೇ ಜಾಗದಲ್ಲಿ ಒಬ್ಬ ಸೂಪರ್ ಕಾಪ್ ಅಲ್ಲ, ಇವರೆಲ್ಲ ಡೂಪರ್ ಕಾಪ್ಗಳು, ಇವರೆಲ್ಲ ಡಕಾಯಿತರು, ಕಳ್ಳರು, ದರೋಡೆಕೋರರು, ರೇಪಿಸ್ಟ್ಗಳು ಅಂತ ನಾವು ಹೇಳ್ತಾನೆ ಬಂದ್ವಿ. ಅದನ್ನ ಅವರೆಲ್ಲ ಮಾಡ್ತಾನೆ ಬಂದ್ರು. ಅದು ಹಾಗೆ ಎಕ್ಸ್ಪೋಸ್ ಆಗಿ ಬಂತು. ದೆಹಲಿನಲ್ಲಿ ಒಂದು ಪೊಲೀಸ್ ಒಂದು ಸರ್ಕಾರವನ್ನ ಎಷ್ಟರ ಮಟ್ಟಿಗೆ ದುರ್ಬಳಕೆ ಮಾಡ್ಕೊಳ್ಬಹುದು ಅನ್ನೋದ್ರಲ್ಲಿ ಇಡೀ ದೇಶ, ಇಡೀ ಪ್ರಪಂಚ ನೋಡಿದೆ. ಅಂದ್ರೆ ಒಂದು ಪೊಲೀಸ್ ಅನ್ನೋ ವ್ಯವಸ್ಥೆಯನ್ನ ಗೆದ್ದು ಬಂದಂತ ಸರ್ಕಾರಗಳು ಯಾವ ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ಳುತ್ತೆ. ಈಗ ಕರ್ನಾಟಕದಲ್ಲಿ ನನಗೆ ತಿಳಿದ ಹಾಗೆ ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಲಾಕಪ್ ಡೆತ್ ಆಗಿತ್ತು. ಜನವರಿನಲ್ಲಿ ಅನ್ಸುತ್ತೆ. ತುಮಕೂರಲ್ಲಿ ಯುಗಾದಿ ಹಬ್ಬದ ಸಮಯದಲ್ಲಿ ಇಸ್ಪಿಟ್ ಆಡ್ತಾ ಇದನ್ನ ಕರ್ಕೊಂಡ್ಬಂದು ತುಮಕೂರು ಪೊಲೀಸರು ಸಾಯಿಸಾಕಿದ್ರು. ಈಗ ಲೇಟೆಸ್ಟ್ ರಿಪೋರ್ಟ್ ಏನಂದ್ರೆ ಶನಿವಾರ, 2ನೇ ತಾರೀಕು ಏನೋ ಅನ್ಕೊಂತೀನಿ, ಶನಿವಾರ ಅನ್ಸುತ್ತೆ, ಹೋದ ಶನಿವಾರ ಅಂದ್ರೆ ಇವತ್ತು ಮಂಗಳವಾರ, ಹೋದ ಶನಿವಾರ ಹಗರಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬರ್ತಾರೆ ವಿಚಾರಣೆ ಅಂತ. ಲೆಕ್ಕ ಹಾಕೊಳ್ಳಿ, ರಾತ್ರಿ ಹೊತ್ತು ಏನಕ್ಕೋಸ್ಕರ ಕರ್ಕೊಂಡ್ ಬರ್ಬೇಕು? ಆದ್ಮೇಲೆ ಅದೇನ್ ದರೋಡೆ ಅಲ್ಲ, ಇವ್ರ ರೀತಿ ಡಕಾಯಿತಿ ಕೆಲಸ ಮಾಡಿಲ್ಲ, ರೇಪ್ ಅಲ್ಲ. ಯಾರೋ ಗಂಡ ಹೆಂಡತಿ ಜಗಳದಲ್ಲಿ ಗಂಡನನ್ನ ರಾತ್ರಿ ವಿಚಾರಣೆಗೆ, ಯಾವ ವಿಚಾರಣೆ ಗುರು? ಏನ್ ಇಷ್ಟು ಸಾಚಾಗಳ ಇವರು ಕರ್ನಾಟಕ ಪೊಲೀಸರು? ಅಲ್ರಿ, ಈ ಕರ್ನಾಟಕದಲ್ಲೇ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲೇ ಆಗಿರ್ಬೋದು, ಭ್ರಷ್ಟಾಚಾರ ನಿಲ್ತಿಲ್ಲ, ನಿರುದ್ಯೋಗ ನಿಂತಿಲ್ಲ, ಲೂಟಿ ನಿಂತಿಲ್ಲ. ಆದರೂ ಕೂಡ ಜನರಿಗೆ ಇದೇ ಬಿಜೆಪಿ, JDS, ಕಾಂಗ್ರೆಸ್ಗೆ ಮತವನ್ನ ಕೊಟ್ಟು ಸಂಭ್ರಮಾಚರಣೆ ಅಗರ ಬೊಮ್ಮನಹಳ್ಳಿನಲ್ಲಿ ಒಬ್ಬ ಗಂಡ ಹೆಂಡತಿ ಜಗಳಕ್ಕೋಸ್ಕರ ಅಗರ ಬೊಮ್ಮನಹಳ್ಳಿನಲ್ಲಿ ಕರ್ಕೊಂಡ್ಬಂದು ಅವನನ್ನು ಏನ್ ಮಾಡಿದ್ರು ಏನೋ ಗೊತ್ತಿಲ್ಲ, ಅವನನ್ನ ಸಾಯಿಸಾಕಿದ್ದಾರೆ ಪೊಲೀಸರು. ಸಂಬಂಧಿಕರು ಹೇಳ್ತಾ ಇದ್ದಾರೆ, ಆರೋಗ್ಯವಾಗಿ ಬಂದ ಹೆಣವಾಗಿ ಪೊಲೀಸರು, ಅಗರ ಬೊಮ್ಮನಹಳ್ಳಿ ಪೊಲೀಸರಿಗೆ ಲೆಕ್ಕಾಚಾರ ಕೊಡಕ್ಕೆ ಏನೂ ಇಲ್ವಾ? ಅಂದ್ರೆ ಈ ಇಲಾಖೆಗಳಿಗೆ, ಸರ್ಕಾರಗಳಿಗೆ, ಸಾರ್ವಜನಿಕರ ಅಲ್ಲ, ನೀ ಎನ್ಕ್ವೈರಿ ಮಾಡ್ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಂಡು ಸಾಯಿ, ಬೇಡ ಅಂದವ್ರು ಯಾರು? ನಿನಗೆ ಎನ್ಕ್ವೈರಿ ಮಾಡ್ಬೇಡ ಅಂತ ನಾವ್ ಯಾರು ಹೇಳಿಲ್ಲ. ಸಾಯಿಸಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಕರ್ನಾಟಕ ಎತ್ಸಾಗ್ತಾ ಇದೆ. ಪೊಲೀಸ್ ಆಮೇಲೆ ಇವ್ರನ್ನ ಯಾರು ಲೆಕ್ಕಾಚಾರ ಕೇಳಂಗಿಲ್ಲ. ಇವರು ಸಾಯಿಸಿದ್ರೆ ಅದ್ರ ಮೇಲೆ ಒಂದು ಸಣ್ಣ ಸಸ್ಪೆಂಡ್ ಅಥವಾ ಎನ್ಕ್ವೈರಿ ಬಿಟ್ರೆ, ನೋಡ್ರಿ, ಕೊಲೆ ಸಾಮಾನ್ಯ ಜನ ಮಾಡಿದ್ರೆ ಜೀವಾವಧಿ ಶಿಕ್ಷೆ ತಗೊಳ್ಬೇಕಾಗತ್ತೆ. ಅದೇ ಪೊಲೀಸರು ತಮ್ಮ ಡ್ಯೂಟಿ ಸಮಯದಲ್ಲಿ ಕೊಲೆ ಮಾಡಿದ್ರೆ ಚಿಕ್ಕದೊಂದು ಸಸ್ಪೆಂಡು ಅಥವಾ ಅವರನ್ನ ಎನ್ಕ್ವೈರಿ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ. ಆದ್ರೆ ಈ ದೇಶದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಪೊಲೀಸ್ ಮಾಡುವಂತ ಕ್ರೌರ್ಯಗಳಿಗೆ ಲೆಕ್ಕಾಚಾರ ಇಲ್ವಾ? ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? ಯಾಕೆ ಲೆಕ್ಕಾಚಾರ ಕೊಡಬಾರದು? ಬರೀ ಸರ್ಕಾರದ ಸಂಭ್ರಮಗಳನ್ನ ಚಪ್ಪಾಳೆ ಹೊಡ್ಕೊಳಕ್ಕೋಸ್ಕರ ನಾವೆಲ್ಲ ಜೀವನ ಮಾಡ್ತಾ ಇದೀವ? ಅಂದ್ರೆ ಈ ದೇಶದ, ಈ ರಾಜ್ಯದಲ್ಲಿ ಲೆಕ್ಕಾಚಾರ ಇಲ್ವಾ? ಅಂದ್ರೆ ಜನರನ್ನ ಎನ್ಕ್ವೈರಿ, ಎಷ್ಟು ಪೊಲೀಸ್ ಸ್ಟೇಷನ್ ಇದೆ? 906 ಪೊಲೀಸ್ ಠಾಣೆ ಇದೆ. 906 ಪೊಲೀಸ್ ಠಾಣೆನಲ್ಲೂ ಎನ್ಕ್ವೈರಿ ಅನ್ನೋ ಹೆಸರಲ್ಲಿ ಪೊಲೀಸರು ಕೊಡ್ತಾ ಇರುವಂತ ಕಿರುಕುಳಗಳನ್ನ ಪ್ರತಿದಿನ ಈ 5.5 ಕೋಟಿ ಜನ ಅನುಭವಿಸ್ತಾ ಇದ್ದಾರೆ. ಬಟ್ ಯಾರಿಗೂ ಕೂಡ ಕೇಳೋ ಅಂತ ಒಂದು ದಮ್ಮು ತಾಕತ್ ಇಲ್ದರಾಗಿದೆ. ನಾವ್ ಪದೇ ಹೇಳ್ತಾ ಇದ್ದೀವಿ, ಈ ಬಿಜೆಪಿ, ಕಾಂಗ್ರೆಸ್, JDS ಆಡಳಿತದಲ್ಲಿ ಜನರಿಗೆ ನೆಮ್ಮದಿ 78 ವರ್ಷ ಅನುಭವಿಸ್ತಿದ್ದೀರಾ. ಈಗಲೂ ಕೂಡ ಅವರೇ ಏನೋ ಮಾಡ್ತಾರಂದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ನೋಡಿ, ಈ ಸಾವುಗಳು ಕರ್ನಾಟಕದಲ್ಲಿ ಲಾಕಪ್ ಡೆತ್ಗಳು ಹೆಚ್ಚುತ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ, ಈ ಲಾಕಪ್ ಡೆತ್ ಮಾಡಿದವನು ಯಾವನಿಗೂ ಕೂಡ
ಸರ್ಕಾರ ಆಗಿರ್ಬೋದು ಅಥವಾ ಇಲ್ಲಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಶಿಕ್ಷೆ ಕೊಡಲ್ಲ. ಅವ್ರಿಗೆ ಅವ್ರದೇ ಡಿಪಾರ್ಟ್ಮೆಂಟ್ ಅವರು, ಸರ್ಕಾರದವರು ಅವ್ರು ಮಾಡೋ ಕೃತ್ಯಗಳಿಗೆ ಸಪೋರ್ಟ್ ಮಾಡಿ ಜೊತೆ ನಿಂತ್ಕೊಳ್ತದೆ. ಕರ್ನಾಟಕದಲ್ಲಿ ನನಗೆ ತಿಳಿದ ಹಾಗೆ 3ನೇ ಲಾಕಪ್ ಡೆತ್ ಇದು. ಓಕೆ, ಮೊದಲು ವಿವೇಕನಗರ ಪೊಲೀಸ್ ಠಾಣೆ ಆಯ್ತು, ತುಮಕೂರಲ್ಲಿ ಏನೋ ಐ ಥಿಂಕ್ ಯುಗಾದಿ ಹಬ್ಬದ ದಿವಸ ಲಾಕಪ್ ಡೆತ್ ಆಯ್ತು. ಈಗ ಅಗ್ರಿಬೊಮ್ಮನಹಳ್ಳಿನಲ್ಲಿ ಯಾರ ಕಟ್ಟಡ ಕಾರ್ಮಿಕ ಕೂಲಿ ಕೆಲಸ ಮಾಡೋನ್ನ ಗಂಡ ಹೆಂಡತಿ ಜಗಳಕ್ಕೆ ಕರ್ಕೊಂಬಂದು ಹೊಡೆದು ಸಾಯಿಸಾಕಿದ್ದಾರೆ. ಈಗ ಕೇಳ್ತಾರೆ ಪಿಡ್ಸ್ ಬಂದ್ ಸತ್ತೋದ ಅಂತ. ಎಷ್ಟರ ಮಟ್ಟಿಗೆ ಯಾವ ಸಿಎಂ ರಾಜೀನಾಮೆ ಕೊಡ್ತಾರೆ, ಯಾವ ಕರ್ನಾಟಕದ ಮುಖ್ಯಮಂತ್ರಿ ಇದ್ರ ಬಗ್ಗೆ ತಮ್ಮ ಹೇಳಿಕೆಯನ್ನು ದಾಖಲಿಸ್ತಾರೆ, ಯಾವ DGP ಮತ್ತೆ ಹೋಮ್ ಮಿನಿಸ್ಟರ್ ಇದಕ್ಕೆ ಲೆಕ್ಕಾಚಾರ ಕೊಡಲ್ಲ. ದೇ ಡೋಂಟ್ ಕೇರ್. ಅವ್ರಿಗೆ ಹೊಸ ಸರ್ಕಾರ, ಹೊಸ ಮಿನಿಸ್ಟರ್ಗಳು ಇದೆ, ಸಂಭ್ರಮಾಚರಣೆ. ಏನ್ ನಮಗೆ ಗೊತ್ತಿಲ್ಲ ಎಲ್ಲಿಂದ ಏಕ್ ಬರ್ತಾ ಇದೆ ಅಂತ. ಬದಲಾವಣೆ ಬೇಕಾಗಿದೆ. ಬಟ್ ವಿ ಆರ್ ಟ್ರೈಂಗ್ ಟು ಆಲ್ವೇಸ್ ಕ್ವಶನ್. ಯಾರಾದ್ರೂ ಒಂದು ವಿಡಿಯೋ ಮಾಡಾಕಿದ್ರೆ ಪೊಲೀಸರು ಕೂತ್ಕೊಂಡು ಹಿಂಗೆ ಒಳ್ಳೆ ನರಿಗಳ ತರ ನೋಡ್ಕೊಂಡು, ಒಳ್ಳೆ ನರಿಗಳ್ಯಾವು, ಇನ್ನು ಇವ್ರು ಮಾಡೋ ಕೃತ್ಯಗಳನ್ನ ನಾವು ನೋಡ್ತಾ ಇರ್ತೀವಿ. ನಾವು ಕೂಡ ಸಿಕ್ಕಿದ್ರೆ ಒಂಥರ ಇವ್ರನ್ನ ನಾವು ಬಕಪಕ್ಷಿಗಳ ತರ ತಿಂದಾಕಿಬಿಡ್ತೀವಿ. ಬಟ್ ಆದ್ರೆ ಈ ಅಗರಬೊಮ್ಮನಹಳ್ಳಿನಲ್ಲಿ 4 ದಿವಸ ಆಗಿದೆ, ನೋ ಆಕ್ಷನ್. ಯಾಕೆ? ಪೊಲೀಸ್ ಕಮಿಷನರ್ ಜೀವಂತ ಇದಾರ? ಬೆಂಗಳೂರು ಪೊಲೀಸ್ ಕಮಿಷನರ್ ಅಥವಾ ಇಲ್ವಾ? ಎಲ್ಲೋಗಿದ್ದಾರೆ ಪೊಲೀಸ್ ಕಮಿಷನರ್? DCP ಎಲ್ಲೋಗಿದ್ದಾರೆ? ACP ಎಲ್ಲೋಗಿದೆ? ರಾಜ್ಯದ ಗೃಹ ಮಂತ್ರಿ ಬಿಜಿ. ಸರ್ಕಾರ ಎಕ್ಸ್ಪ್ಯಾನ್ಷನ್, ಹೊಸ ಕ್ಯಾಬಿನೆಟ್ ಮಿನಿಸ್ಟರ್ಗಳು, ಬರೀ ಇದೆ. ಏನ್ ಬದಲಾವಣೆ? ಅವ್ರ ಜೀವನದಲ್ಲಿ ಆಡಳಿತ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಜನರ ಜೀವನದಲ್ಲಿ ಏನೂ ಬದಲಾವಣೆ ಆಗಲ್ಲ. ಆಲ್ರೆಡಿ ಅಗರಬೊಮ್ಮನಹಳ್ಳಿಯಲ್ಲಿ ಒಂದು ಎಣ ಬಿದ್ದಿದೆ, ಕೇಳೋರಿಲ್ಲ, ಮಾಧ್ಯಮಗಳು ತೋರ್ಸಲ್ಲ, ಎಲ್ಲೋ ಒಂದ್ ಕಡೆ ಒಂದು ಲೈನ್ ಬರ್ದಾಕ್ಬಿಟ್ಟು ಮುಚ್ಚೋಗುತ್ತೆ. ಬಟ್ ಆದ್ರೂ ಯಾಕೋ ನಮ್ಗೆ ಮನಸ್ಸು ತಾಳಿಲ್ಲ. ಬೀಯಿಂಗ್ ಆನೆಸ್ಟ್ ಟು ಮೈ ಸೆಲ್ಫ್, ನಮ್ಗೆ ನಾವೇ ಪ್ರಾಮಾಣಿಕ ಅಂತ ಅನ್ಕೊಂಡು ನಾವು ವಿ ಆರ್ ಜಸ್ಟ್ ಕ್ವಶನಿಂಗ್ ದಿ ಸಿಸ್ಟಮ್. ನಥಿಂಗ್ ಟು ವರಿ. ಓಕೆ, ಪೊಲೀಸ್ ನರಿಗಳ ಬರೀ ಯಾರಾದ್ರೂ ವಿಡಿಯೋ ಮಾಡಾಕಿದ್ರೆ ಅವ್ರಗಳ ಮೇಲೆ FIR ಮಾಡಿ ಕೋರ್ಟ್ಗಳನ್ನ ಅಲಿಸುವ ನೀವು ನಿಮ್ಮ ಕೃತ್ಯಗಳನ್ನ ಯಾವತ್ತು ಬದಲಾವಣೆ ಮಾಡ್ಕೊಂತೀರಾ? ನಿಮ್ಗಳಿಗೆ ಕಾಕಿ ಅನ್ನೋ ಯೂನಿಫಾರ್ಮ್ ಕೊಟ್ಟಿರೋದು ಸಮಾಜವನ್ನ ರಕ್ಷಣೆ ಮಾಡಕ್ಕೆ ಹೊರತು ಊಟ ಮಾಡಕ್ಕಲ್ಲ, ಕೊಲೆ ಮಾಡಕ್ಕಲ್ಲ, ಲೂಟಿ ಮಾಡಕ್ಕಲ್ಲ. ಆಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ಯಾವ ಕೇಂದ್ರ ಸರ್ಕಾರವನ್ನ ನಾವು ಲೆಕ್ಕಾಚಾರ ಕೇಳಿದ್ರೆ ರಾಜ್ಯ ಸರ್ಕಾರ ಕೂಡ ಅದೇ ಲೆಕ್ಕಾಚಾರವನ್ನ ಕೊಡಬೇಕಾಗತ್ತೆ. ಅದೇ ಮುಖ್ಯಮಂತ್ರಿ ಇದಕ್ಕೆ ದಿ ಹ್ಯಾಸ್ ಟು ಹೋಲ್ಡ್ ರೆಸ್ಪಾನ್ಸಿಬಲ್. ಯಾರು ಈ ಅಗರಬೊಮ್ಮನಹಳ್ಳಿನಲ್ಲಿ ಕಟ್ಟಡ ಕೂಲಿ ಕಾರ್ಮಿಕರನ್ನ ಕರ್ಕೊಂಬಂದು ಸಾಯಿಸಾಕಿದ್ರೋ ಅವ್ರಗಳಿಗೆ ಈ ಕಾನೂನಲ್ಲೂ ಕೂಡ ಶಿಕ್ಷೆ ಇದೆ. ಆ ಕೆಲಸವನ್ನ ಮಾಡಬೇಕು, ಮಾಡಲ್ಲ. ಕಾರಣ ಯಾಕೆ ಅಂತಂದ್ರೆ ಪೊಲೀಸ್ ಮಾಫಿಯಾ, ಪೊಲಿಟಿಕಲ್ ಮಾಫಿಯಾ, ಇವತ್ತು ಆಡಳಿತ ಅನ್ನೋದು ಒಂದು ದೊಡ್ಡ ಮಾಫಿಯಾ ಆಗಿ ಬದಲಾವಣೆ ಆಗಿದೆ. ಈ ಮಾಫಿಯಾಗಳಿಗೆ ಅಧಿಕಾರ ಕೊಡೋರೆ ನೀವು. ಓಕೆ, ನೀವು ವೋಟ್ ಮಾಡಬೇಕಾದ್ರೆ ಒಂದು ಒಳ್ಳೆ ಯೋಚನೆ ಮಾಡಿ. ಯಾರಾದ್ರೂ ಇನ್ಮುಂದೆ ಯಾರೋ ನಿಂತ್ಕೊಳ್ತಾರೆ. ಇಷ್ಟು ದಿನ ನಿಂತ್ಕೊಂತ ಇರ್ಲಿಲ್ಲ, ಇನ್ನು ಮುಂದೆ ನಿಂತ್ಕೊಳ್ತಾರೆ. ತಮಿಳುನಾಡಲ್ಲಿ ಯಾವ ರೀತಿ TVK ಅನ್ನೋ ಒಂದು ಬದಲಾವಣೆ ಪಕ್ಷ ತಗೊಂಬಂತು, ಬಿಹಾರಲ್ಲಿ ಒಂದು ಹೊಸ ಪಕ್ಷ ಉದಯ ಆಗಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಅಷ್ಟೇ ಈ 3 ಪಕ್ಷಗಳನ್ನ ಬಿಟ್ಟು 3 ಪಕ್ಷಗಳನ್ನ 78 ವರ್ಷದಲ್ಲಿ ಸಾಕಷ್ಟು ಬಾರಿ ಅಧಿಕಾರ ಕೊಟ್ಟಿದ್ದೀರಾ, ಏನೂ ಬದಲಾವಣೆ ಆಗಿಲ್ಲ. ಅದೇ ಭ್ರಷ್ಟಾಚಾರ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲಿ ಭ್ರಷ್ಟಾಚಾರ ಖಂಡಿತವಾಗಿ ಒಂದು ಚೂರು ನಿಂತಿಲ್ಲ. ಪೊಲೀಸರು ಭ್ರಷ್ಟಾಚಾರ ಜೊತೆಲಿ ಕೊಲೆಗಳು ಕೂಡ ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಪೆಷಾಲಿಟಿ ಏನು ಅಂತಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಬರೀ ಭ್ರಷ್ಟಾಚಾರ ಮಾಡಿದ್ರೆ ಪೊಲೀಸರು ಭ್ರಷ್ಟಾಚಾರ, ಲೂಟಿ, ದರೋಡೆ, ರೇಪ್ ಜೊತೆನಲ್ಲಿ ಕೊಲೆಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡುತ್ತೆ. ಬಟ್ ಯಾರು ಇಲ್ಲಿ ಲೆಕ್ಕಾಚಾರ ಕೇಳಲ್ಲ, ಯಾರು ಕೊಡೋದು ಇಲ್ಲ. ಬಟ್ ಕೇಳಬೇಕಾದಂತ ಸಮಯ. ಸರ್ಕಾರಗಳು ಜವಾಬ್ದಾರಿ ಹೊರಬೇಕು. ಒತ್ತಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜನ ನಿಮಗೆ ಚಿಮಾರಿ ಹಾಕಿ ಸೋಲಿಸಿ ಮನೆ ಕಳಿಸ್ತಾರೆ ಅಂತ ಹೇಳುತ್ತಾ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.